ಹಲೋ ಗೆಳೆಯರೇ. ನನ್ ಹಳೆ ಅಪಾರ್ಟ್ಮೆಂಟ್ನಲ್ಲಿ ಒಂದು ಆಂಟಿಗೆ ಸುಖ ಕೊಡ್ತಿದ್ದೆ. ಅವ್ರು ಅಜಯ್ 32. ಅವ್ರ ಹೆಸರು ಸುಮಾ. ಅವ್ರು ಫ್ಲಾಟ್ ಖಾಲಿ ಮಾಡಿ ಬೇರೆಯೊಂದು ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ರು. ಆದ್ರೂ ಆಂಟಿ ನನ್ ಜೊತೆ ಟಚ್ನಲ್ಲಿ ಇದ್ರು. ಅವಾಗವಾಗ ವಿಡಿಯೋ ಕಾಲ್ ಮಾಡ್ತಿದೀವಿ. ಡೈಲಿ ಚಾಟ್ ಮಾಡ್ತೀವಿ. ಆಗ ಹೇಳೋರು, ಸುಮಾ, ವಿನಯ್, ನೀನು ಇಲ್ಲದೆ ನನಗೆ ಎಷ್ಟು ಕಷ್ಟ ಆಗುತ್ತಿದೆ ಗೊತ್ತಾ? ಆಗಿದ್ದರೆ ಇಷ್ಟೊತ್ತಿಗೆ ನಿನ್ನ ಕೊಠಡಿಯಲ್ಲಿ ಇರ್ತಿದ್ದೆ. ಆದರೆ ಇಲ್ಲಿ ಯಾರೂ ಇಲ್ಲ. ಕಳೆದ 3 ತಿಂಗಳಾಗಿದೆ. ತುಂಬಾ ಖಾಲಿತನವಾಗಿದೆಯೇನೋ ಅನಿಸುತ್ತಿದೆ. ದಯವಿಟ್ಟು ಯಾವತ್ತಾದರೂ ಫ್ಲಾಟ್ಗೆ ಬಾ, ಮಾತಾಡೋಣ. ನಾನು, ಅಯ್ಯೋ ಆಂಟಿ, ಕೆಲಸ ತುಂಬಾ ಬ್ಯುಸಿ ಆಂಟಿ. ಇಲ್ಲೇ ಇದ್ದಿದ್ರೆ ನಿನ್ ಕೇಳೋಕೆ ಮುಂಚೆನೇ ಬರ್ತಿದ್ದೆ ಅಲ್ವಾ. ನೀನ್ ಬೇಕು ಅನ್ನೋಕೆ ನನ್ ತಗೋ ಅನ್ನೋಕೆ ಹೇಗ್ ಮಾಡುತ್ತಿದೆ. ತುಂಬಾ ನೆನಪು ಆಗ್ತಾ ಇಡದೆಯಾ ಸುಮಾ ಆಂಟಿ? ಸುಮಾ, ಹೂ ಕಣೋ. ಹೇ, ನಿನ್ ಮಾತ್ ಕೇಳ್ತಾ ಇದ್ರೆ ಒಳ್ಳೆ ಕೇಕ್ ಬರ್ತಿದೆ, ಕಡಿತಾ ಇದೆ. ಆದ್ರೆ ಬರೀ ಬೆರಳು ಅಷ್ಟೇ ಗತಿ. ನಾನು, ಆಂಟಿ, ಅಂಕಲ್ 3 ಮಂತ್ ಇಂದನೂ ಮಾಡಿಲ್ವಾ? ಸುಮಾ, ಇಲ್ಲ ಕಣೋ, ಅವ್ರು ಎಲ್ಲಿ ಮ್ಯಾರೇಜ್ ಸುಮ್ನೆ ಊಟ ಮಾಡಿ ಮಲಗ್ತಾರೆ. ನಾನು, ಅಯ್ಯೋ ನಿನ್ ಗಂಡು ವರ್ಸ್ಟ್ ಆಂಟಿ. ನಿನ್ನಂತ ಬೆಂಕಿ ಫಿಗರ್ನ ಹೆಂಡ್ತಿ ಆಗಿ ಇಟ್ಕೊಂಡು ಸುಮ್ನೆ ಇರ್ತಾನಲ್ಲ, ವರ್ಸ್ಟ್ ಕಣೆ, ಬಡ್ಡಿ ಮಗ. ನನ್ನಿಂದ ದೂರನು ಕರ್ಕೊಂಡ್ ಹೋದ. ಇಲ್ಲ ಅಂದಿದ್ರೆ ಮುಂಚೆ ತರ ನಿನ್ನ ದಿನ ಮಾಡತೆ ಇದೆ. ಇಬ್ರು ಸುಖದಲ್ಲಿ ತೆರಳಬೋದಿತ್ತು. ಸುಮಾ, ಹೌದು, ಈಗ್ಲೂ ನನ್ ಮಾಡ್ತಿದ್ದಲ್ಲ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒದ್ದೆ ಆಗುತ್ತೆ. ಬೇಕು ಅನ್ನುತ್ತೆ ಕಣೋ. ವಿನಯ್, ಯಾವಾಗ ಈ ಆಸೆ ಮತ್ತೆ ನೆರವೇರುತ್ತೋ ಗೊತ್ತಿಲ್ಲ ಕಣೋ, ಆದ್ರೆ ಕಾಯ್ತಾ ಇರ್ತೀನಿ ಕಣೋ ಅಂತ ಹೇಳಿ ಅವತ್ತು ಮಾತು ಮುಗಿಸಿದ್ವಿ. 1 ವಾರ ಆಯ್ತು. ನಂಗೆ ಲಾಂಗ್ ವೀಕೆಂಡ್ ಸಿಕ್ತು. 4 ಡೇಸ್. ನಾನು ಆಂಟಿಗೆ ಫೋನ್ ಮಾಡ್ದೆ. ನಾನು, ಆಂಟಿ, ಏನ್ ಮಾಡ್ತಿದೀಯಾ? ನಿನ್ ವರ್ಸ್ಟ್ ಗಂಡ ಮನೇಲಿ ಇದಾನಾ? ಸುಮಾ, ಇದಾರೆ ಕಣೋ. ಅವ್ರು ಎಲ್ಲಿ ಹೋಗ್ತಾರೆ? ಲಾಂಗ್ ವೀಕೆಂಡ್ ಇದೆ, ನಮ್ ಮನೆಗೆ ಹೋಗೋಣ ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಿದ್ದಾರೆ. ಎಲ್ಲಾ ಬಟ್ಟೆ ಪ್ಯಾಕ್ ಮಾಡ್ತಿದ್ದಾರೆ. ನಾನು, ಒಳ್ಳೇದಾಯ್ತು ಚಿನ್ನ. ಹೋಗ್ಲಿ ಬಿಡು. ಯಾವಾಗ ಹೋಗೋದು ಅವ್ನು? ಸುಮಾ, ಇವತ್ತೇ ಕಣೋ. ಈಗ 6 ಅವರ್ 30 ಮಿನಿಟ್ ಅಲ್ವಾ? 8 ಗಂಟೆ ಟ್ರೈನ್. ಅದ್ಸರಿ, ನಿನ್ ಏನ್ ಖುಷಿಯಾಗಿದೀಯಾ ನನ್ ಗಂಡ ಟ್ರಿಪ್ ಹೋದ್ರೆ? ನಾನು, ನೀನ್ ಸಿಕ್ತಿಯಲ್ಲೇ, ತುಂಬಾ ದಿನದಿಂದ ಮಾಡಿಲ್ಲ ಮನೆಗೆ. ಎಷ್ಟ್ ಹೊತ್ತಿಗೆ ಬರ್ಲಿ? ಸುಮಾ, ಏನು ನಿಜ ಏನೋ ಬರ್ತೀಯ? ಅಬ್ಬಬ್ಬಾ, ಸೂಪರ್, ಸಖತ್ ಖುಷಿಯಾಗ್ತಿದೆ. ಅಬ್ಬಾ, ಇವತ್ತು ನಿಂಗೆ ಅನ್ನಿಸ್ತಾಲ್ಲ? ನಿನ್ ಸೀನಿಯರ್ ಒಬ್ಬಳು ಇದ್ಲಲ್ಲ ನಮ್ರತ, ಅವಳು ಜೊತೆ ಅವಳು ಅಪಾರ್ಟ್ಮೆಂಟ್ ನಾವು ಅವಳನ್ನ ಮಾಡ್ಕೊಂಡು ಇರ್ತೀಯ ಅನ್ಕೊಂಡೆ. ನಾನು, ಇಲ್ಲ ಆಂಟಿ, ಅವಳು ಮದ್ವೆ ಫಿಕ್ಸ್ ಆಯ್ತು, ಊರಿಗೆ ಹೋಗಿದ್ದಾಳೆ. ಹಂಗೆ ನಿನ್ ರುಚಿ ನೋಡಿ ತುಂಬಾ ತಿಂಗಳು ಆಯ್ತಲ್ಲ, ಅದಕ್ಕೆ ಹೊಸ ಅಪಾರ್ಟ್ಮೆಂಟ್ ನಲ್ಲಿ ಹಳೆ ಆಟ ಆಡೋಣ ಅಂತ. ಏನಂತೀಯ ಆಂಟಿ? ಸುಮಾ, ಕಾಯ್ತಾ ಇದೀನಿ ಕಣೋ. ಸರಿ, ನನ್ ಗಂಡಂಗೆ ರೈಲ್ವೇ ಸ್ಟೇಷನ್ಗೆ ಬಿಟ್ಟು ನಾನೇ ಹಳೆ ಅಪಾರ್ಟ್ಮೆಂಟ್ಗೆ ಬರ್ತೀನಿ. ವೇಡಿ ಪಿಕ್ ಮಾಡ್ತೀನಿ. ನಾನು, ಸರಿ ಆಂಟಿ. ಆಂಟಿ ಬಂದ್ರು. 7 ಅವರ್ 30 ಮಿನಿಟ್ ಆಗಿತ್ತು. ನನ್ ಕಾರ್ ಹತ್ತಿ ಕೂತೆ. ಆಂಟಿ ಮುಂಚೆ ತರಾನೇ ನನ್ ಟೀಸ ಮಾಡೋಕೆ ಅಂತಾನೆ ಟೈಟ್ ಲೆಗಿನ್ಸ್ ಮತ್ತೆ ಒಂದು ಟಿ ಶರ್ಟ್ ಹಾಕಿದ್ಲು. ಆಂಟಿ ಕಣ್ಣು ಕುಕ್ಕುತ್ತಾ ಇದ್ದವು. ಆಂಟಿಗೆ ಒಂದು ಕೊಟ್ಟೆ. ಆಮೇಲೆ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಫ್ಲೈಟ್ ಹೋದ್ವಿ. ಹೋಗ್ತಿದ್ದಂಗೆ ಆಂಟಿನ ತಪ್ಕೊಂಡು ಮುದ್ದಾಡೋಕೆ ಶುರು ಮಾಡ್ದೆ. ಆಂಟಿ ನಂಗೆ ಸಂಪೂರ್ಣ ಶರಣಾಗಿ ಬಿಟ್ಟಿದ್ರು. ನನ್ನನ್ನು ತಿನ್ನೋ ರೀತಿ ನೋಡ್ತಿದ್ರು. ನಾನು ಹಾಗೆ ಅವ್ರ ಮುಖಕ್ಕೆಲ್ಲ ಕೊಟ್ಟೆ. ಆಮೇಲೆ ಅವ್ರ ಟೀ ಶರ್ಟ್ನ ಕೆಳಗಿಂದ ತೆಗ್ದೆ. ಆಂಟಿ ಮೇಲ್ಕೈ ಮೈ ಬಣ್ಣ ನೋಡಿ. ತುಂಬಾ ತಿಂಗಳು ಆಗಿತ್ತು ಆಕ್ಚುಲಿ ಆಂಟಿ ಕಲರ್ಗೆ ಬಿದ್ದಿದ್ದು. ಆ 2 ಬಿಳಿ ದಪ್ಪ ಹಣ್ಣುಗಳ ಮಧ್ಯ ಇದ್ದ ದಾರಿ ಸ್ವರ್ಗದ ಕಡೆ ಕರ್ಕೊಂಡು ಹೋಗುತ್ತೇನೋ ಅನ್ನಿಸ್ತಿತ್ತು. ನನ್ನ ಹುಚ್ಚನ್ನ ಹೆಚ್ಚಿಸ್ತು. ಸೀದಾ ಅದರ ಮೇಲೆ ಮುಖ ಇತ್ತು. ಉಜ್ಜಕ್ಕೆ ಶುರು ಮಾಡ್ದೆ. ಆಂಟಿ ನನ್ನ ತಲೆ ಹಿಡ್ಕೊಂಡು ಇದ್ರು. ಕೈನಿಂದ ಹಣ್ಣುಗಳನ್ನು ಮಸಾಜ್ ಮಾಡ್ತಾ ಇದ್ದೆ. ಅದು ಕೂಡ ನಮ್ಮ ಆಟಕ್ಕೆ ಎದ್ದು ನಿಂತಿದ್ದು. ಆಂಟಿ ಮುಲುಕ್ತಿದ್ರು. ನಂಗೆ ಇದು ಎಕ್ಸ್ಟ್ರಾ ಕೇಕ್ ಕೊಡ್ತಾಯಿತ್ತು. ಚೆನ್ನಾಗಿ ಆಟ ಆಡಿದೆ. ನಾನು, ಆಂಟಿ, ಏನ್ ನೋಡ್ತಾ ಇದೀಯಾ? ಹಳೆ ಏಟುಗಳು ನೆನಪಾದ್ವಾ? ಸುಮಾ, ಹೂ ಕಣೋ. ಯಾವ ರೀತಿ ಹೊಡಿತಿತ್ತು ಗೊತ್ತಾ ಇದು? ಆಹಾ, ನನ್ನಡಗಿಸ್ತಿತ್ತು. ಎಷ್ಟು ತಿಂಗಳು ಆದ್ಮೇಲೆ ಸಿಕ್ಕಿದೆ ಅಂತ ನೋಡ್ತಾಯಿನಿ. ನಾನು, ನೋಡಿದ್ರೆ ಸಾಕು, ಇವತ್ತು ನಿನ್ ಆಸೆ ತಿರೋವರ್ಗೂ ಜಡಿತೀನಿ. ಇವತ್ತು ನಿನ್ ಸುಖದಲ್ಲಿ ನಡಗೋದು ಒದ್ದಾಡೋದು ಎಲ್ಲ ಇರುತ್ತೆ. ಸರಿ, ಶುರು ಮಾಡು. ನೀನ್ ಲೇಟ್ ಮಾಡಿದ್ರೆ ನಿಂಗೆ ಲೇಟ್ ಆಗೋದು ಗೊತ್ತಲ್ವಾ? ರಾಜ, ನನ್ ಗಂಡ ಕೊಡೋ ಸುಖ ಇಲ್ದೆ ತುಂಬಾ ಒದ್ದಾಡಿತು ಕಣೋ. ಈಗ ನಿನ್ನಿಂದ ಆ ಸುಖ ಸಿಕ್ತಿದೆ. ಕೊಡು ಸುಖ. ಹೊಡಿ ಜೋರಾಗಿ. ನಾನು, ಆಂಟಿ ಬಿಡಲ್ಲ ಆಂಟಿ. ನಿನ್ ಆಸೆ ಪಟ್ಟಿದೆ ನನ್ ಗಟ್ಟಿಯಾಗಿದೆ. ನಿನ್ ಅಂದ ಚೆಂದ. ನಿನ್ ಅಂದ್ರೆ ದಂತದ ಗೊಂಬೆ ಕಣೆ, ಅಂದದ ಗಣಿ. ಚೆಲುವೆ ನನ್ನ ಆಂಟಿ. ನಿನ್ನ ಮಾಡೋದೇ ನನ್ ಡ್ಯೂಟಿ. ಚಿನ್ನ, ಹಾಗೆ ಎತ್ತಿ ಕೊಡು. ಗುಡ್ ಕಣೆ ನಿನ್ ಆಟ. ಆಹಾ, ಅಮೋಘ. ಸುಮಾ, ಈ ಆಟ ನಿನ್ ಆಡ್ಸುದ್ರೆ ಮಾತ್ರ ಆಚೆ ಬರುತ್ತೆ, ಬೇರೆ ಯಾರಿಗೂ ಬರಲ್ಲ ಕಣೋ. ಇದೇ ರೀತಿ ಆಂಟಿಗೆ ಮಾಡತ ಇದೆ ಸ್ವಲ್ಪ ಹೊತ್ತಾದ್ಮೇಲೆ. ನಾನು, ಆಂಟಿ, ನಿನ್ ಸಖತ್ತಾಗಿ ಮಜಾ ಕೊಡ್ತೀಯ ಕಣೆ. ಆದ್ರೆ ನಾವು ಸಿಕ್ಕಿರೋ ಖುಷಿನಲ್ಲಿ ಡೋರ್ ಲಾಕ್ ಮಾಡಿರ್ಲಿಲ್ಲ. ಆಂಟಿನ ಚೆನ್ನಾಗಿ ಮಾಡತಾ ಇದೆ.
ಆಂಟಿನ ಚೆನ್ನಾಗಿದ್ದೀಯಾ, ನಿನ್ ಗಂಡ ಹಿಂಗ್ ಮಾಡತಿದನ, ಅವ್ನ್ ಇದ್ದಾಗ್ಲೇ ಬೇಕಿದ್ರೆ ನಿಂಗೆ ಅವ್ನ್ ಎದುರಿಗೆ ಈ ತರ ಮಾಡ್ತೀನಿ, ಬೇಕಿದ್ರೆ ಕರಿ ಅವ್ನ್ ಬೇಕಿದ್ರೆ ಅಂತ ಜೋಶ್ನಲ್ಲಿ ಹೇಳ್ತಾ ಇದ್ದೆ. ಜೊತೆ ಆಂಟಿಗೆ ಮಾಡತಾ ಇದೆ. ಹಿಂದೆಯಿಂದ ಯಾರೋ ನನ್ನ ಬೆನ್ನು ಮುಟ್ಟಿದ ಹಾಗೆ ಆಯ್ತು. ಯಾರು ಅಂತ ನೋಡಿದ್ರೆ ಆಂಟಿ ಗಂಡ. ನಾನು ಆಂಟಿ ಆಂಟಿ ಅಂದೆ. ಅದಕ್ಕೆ ಆಂಟಿ ಹೊಡಿ ಚಿನ್ನ, ಅದೇ ರೀತಿ ಹಾಗೆ ಮಾಡು, ನನ್ ಗಂಡನ ವಿಷ್ಯ ಯಾಕೆ ಈಗ, ನಿನ್ ಸುಮ್ನೆ ಕೀಗಿ ನಂಗೆ ಸುಖ ಕೊಡು ಅಂತಿದ್ಲು. ಆಂಟಿ ಕೂಡ ತಿರ್ಗಿ ನೋಡಿದ್ಲು. ನೋಡಿ ಆಂಟಿ ಶಾಕ್, ನಾನ್ ಕೂಡ ಶಾಕ್. ಆಂಟಿ ಗಂಡ ಗುರಾಯಿಸ್ತದ್ದ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.